ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು HRM ಕಿಚನ್ಸ್. ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮೂಲಂಗಿ ಪರಾಟ. ಮೂಲಂಗಿ ಪರಾಟ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ಫಸ್ಟ್ ಆಫ್ ಆಲ್ ಮೂಲಂಗಿ ತುರಿದಿರೋವಂಥದ್ದು 1 ಕಪ್ ತೊಗೊಂಡಿದ್ದೀನಿ, ಮತ್ತು ಗೋಧಿ ಹಿಟ್ಟು 1.5 ಕಪ್ಪು, ಮತ್ತು ಅಜ್ವಾಯಿನ್ ಒಂದು ಅರ್ಧ ಸ್ಪೂನ್, ಚಿಲ್ಲಿ ಪೌಡರ್ 1 ಸ್ಪೂನ್, ಮತ್ತು ಅರಿಶಿನ ಅದು ಒಂದು ಅರ್ಧ ಸ್ಪೂನ್, ಮತ್ತು ಗರಂ ಮಸಾಲ ಅರ್ಧ ಸ್ಪೂನು, ಜೊತೆಗೆ ಕೋರಿಯಂಡರ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಚಿಲ್ಲಿ ಒಂದು 3 ಗ್ರೀನ್ ಚಿಲ್ಲಿ ಒಂದು 3 ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಹಿಟ್ಟು ಕಲಿಸ್ಬೇಕು. ನಾವು ಹಿಟ್ಟು ಕಲಿಸೋಣ. ಫಸ್ಟು ಮೂಲಂಗಿ ಹಾಕ್ತಾ ಇದ್ದೀನಿ, ಅದಕ್ಕೆ ಗರಂ ಮಸಾಲ, ಅರಿಶಿನ, ಚಿಲ್ಲಿ ಪೌಡರ್, ಅಜ್ವಾಯಿನ್, ಕೋರಿಯಂಡರ್ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿರೋವಂಥದ್ದು. ಈಗ ಅದಕ್ಕೆ ನಾವು ಗೋಧಿ ಹಿಟ್ಟು 1.5 ಕಪ್ ಏನು ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ 1 ಸ್ಪೂನ್ ಎಣ್ಣೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಅದನ್ನು ಕ್ಲೀನಾಗಿ ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡೋಣ. ನೋಡಿ, ಚಪಾತಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಈಗ ಒಂದು 10 ನಿಮಿಷ ಎತ್ತಿಟ್ಬಿಡೋಣ ಇದ್ರ ಮೇಲೆ ಮುಚ್ಚಿಬಿಟ್ಟು. ಆಮೇಲೆ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ಹೇಗೆ ಲಟ್ಟಿಸ್ಬೇಕು ಪರೋಟ ಥರ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಸಣ್ಣ ಸಣ್ಣ ಚಪಾತಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಹೇಗೆ ಲಟ್ಟಿಸೋದು ಅಂತ ತೋರಿಸ್ತೀನಿ. ಹೀಗೆ ನೀಟಾಗಿ ಲಟ್ಟಿಸ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ತಿರು ಹಾಕೋಣ. ಈಗ ಇದು ರೆಡಿ ಇದೆ, ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ಈಗ ನಮ್ಮ ಮೂಲಂಗಿ ಪರೋಟ ರೆಡಿ ಇದೆ. ಇದನ್ನು ಯಾವುದೇ ರೀತಿ ಸೈಡ್ಸ್ ಇಲ್ದಿರ ಮೊಸರಿನ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹೆಲ್ದಿಯಾಗಿರೋ ಫುಡ್ಡು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ HRM ಕಿಚನ್ಸ್.